ನಿಸರ್ಗಗಳಲ್ಲಿ 100 ಡ್ಯೂಪ್ಲೆಕ್ಸ್ ಮನೆಗಳ ನಿರ್ಮಾಣ. ಸೂರ್ಯನಗರ 1ನೇ ಹಂತದ ಬಡಾವಣೆಯಲ್ಲಿ ಸೂರ್ಯ ಶೈನ್ ಬಹುಮಹಡಿ ವಸತಿ ಸಮುಚ್ಚಯ. ಸೂರ್ಯನಗರ 1ನೇ ಹಂತದ ಬಡಾವಣೆಯಲ್ಲಿ ಸೂರ್ಯ ಡಿವೈನ್ ಬಹುಮಹಡಿ ವಸತಿ ಸಮುಚ್ಚಯ. ಹಾಗೆಯೇ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳು ಸಹ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಸೂರ್ಯನಗರ 4ನೇ ಹಂತದ ವಸತಿ ಯೋಜನೆ ವ್ಯಾಪ್ತಿಯ ಇಂಡ್ಲವಾಡಿ, ಕಾಡುಚಕ್ಕನಹಳ್ಳಿ, ಪಗ್ಗದದೊಡ್ಡಿ, ಕೋನಸಂದ್ರ, ಬೊಮ್ಮಣ್ಣಹಳ್ಳಿ, ಮಸೂರಪ್ಪನದೊಡ್ಡಿ ಹಾಗೂ ತಿಮ್ಮಯ್ಯನದೊಡ್ಡಿ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳು. ಆನೇಕಲ್ ತಾಲೂಕು ಲಿಂಗಾಪುರ ಗ್ರಾಮದಲ್ಲಿ ನಿವೇಶನ ಮತ್ತು ಸೇವೆ ವಸತಿ ಯೋಜನೆ. ಸೂರ್ಯನಗರ 3ನೇ ಹಂತದ ಬಡಾವಣೆಯಲ್ಲಿ ಸೂರ್ಯಕಿರಣ ಬಹುಮಹಡಿ ವಸತಿ ಸಮುಚ್ಚಯ. ಸೂರ್ಯನಗರ 2ನೇ ಹಂತದ ಮುಂದುವರೆದ ರಾಜಾಪುರ ಬಡಾವಣೆಯಲ್ಲಿ ಒಟ್ಟು 34 ಮನೆಗಳ ನಿರ್ಮಾಣ. ಹೀಗೆ ಹಲವು ಯೋಜನೆಗಳನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಆದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಗೃಹ ಮಂಡಳಿಯ ವಿವಿಧ ಯೋಜನೆ, ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ನಿವೇಶನ ಮತ್ತು ಸೇವೆ ವಸತಿ ಯೋಜನೆ, ಸೂರ್ಯನಗರ 1ನೇ ಹಂತ ಬಡಾವಣೆಯಲ್ಲಿ ವಾಣಿಜ್ಯ ಸಂಕೀರ್ಣ ಮಲ್ಟಿಪ್ಲೆಕ್ಸ್ ಕಟ್ಟಡ ನಿರ್ಮಾಣ. ಇದೆಲ್ಲವೂ ನಿಮ್ಮೆಲ್ಲರ ಅಭ್ಯುದಯಕ್ಕಾಗಿ ಮಂತ್ರಿಗಳೇ ಬರಲಿ ಜೋರು ಚಪ್ಪಾಳೆ. ಇನ್ನು ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಸಾಧನೆಯನ್ನು ಒಳಗೊಂಡಿದೆ. ಮಂಡಳಿಯ 7 ದಶಕಗಳಿಗೂ ಹೆಚ್ಚಿನ ಐತಿಹಾಸಿಕ ಹೆಜ್ಜೆ, ಹೆಮ್ಮೆಯ ಮೈಲಿಗಲ್ಲುಗಳು, ಅನುಷ್ಠಾನಗೊಳಿಸಿದ ವಿನೂತನ ಯೋಜನೆಗಳು ಹಾಗೂ ಹಮ್ಮಿಕೊಂಡ ವಿಶೇಷ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಗೃಹ ಮಂಡಳಿ ನಡೆದ ಒಂದು ದಾರಿ. ಈ ಎಲ್ಲ ವಿಷಯಗಳನ್ನ ಹಲವು ಛಾಯಾಚಿತ್ರಗಳ ಮೂಲಕ ಈ ಕಾಫಿ ಟೇಬಲ್ ಬುಕ್ ನಲ್ಲಿ ನಾವು ನೋಡಬಹುದು. ಬದುಗಳೇ ಜೋರಾದ ಕರ್ತಾಡವನ್ನು ಮಾಡೋದ್ರ ಮೂಲಕ ನಾವೆಲ್ಲರೂ ಸಹ ಈ ಐತಿಹಾಸಿಕ ಪುಸ್ತಕದ ಬಿಡುಗಡೆಗೆ ಸಾಕ್ಷಿಯಾಗೋಣ. ಬಡವರ ಪಾಲಿನ ಆಸರೆ ಆಧಾರವಾಗಿದೆ ಕರ್ನಾಟಕ ಗೃಹ ಮಂಡಳಿ. ಕಾಫಿ ಟೇಬಲ್ ಬುಕ್ ಲೋಕಾರ್ಪಣೆಗೊಳಿಸಿ